ಲಾಂಜಿವಿಟಿ ಅಂತ ಹೇಳಿದ್ರೆ ನೀವು ಎಷ್ಟು ದಿನ ಇರ್ತೀರಾ ಮುಖ್ಯ ಅಲ್ಲ, ನೀವು ಹೇಗೆ ಬದುಕಿರ್ತೀರೋ ಅದು ಮುಖ್ಯ ಅಂತ. ಹೆಲ್ತ್ ಸ್ಪ್ಯಾನ್ ಇಸ್ ಇಂಪಾರ್ಟೆಂಟ್, ನಾಟ್ ಲೈಫ್ ಸ್ಪ್ಯಾನ್. ಲೈಫ್ ಸ್ಪ್ಯಾನ್ 100 ವರ್ಷ ಬದುಕಿದ್ದು, ಅದನ್ನು 40 ವರ್ಷ ಹಾಸ್ಕಿಟ್ಟಿದೆ, ಸುಖ ಏನು. ಬಟ್ ಇಂಡಿಯಾದಲ್ಲಿ ಇತ್ತೀಚೆಗೆ ಲಾಂಜಿವಿಟಿ ಸ್ಪೀಕಿಂಗ್ ಅಪ್. ಇವತ್ತಿಗೂ ಸಹ ಇಂಡಿಯಾದಲ್ಲಿ ಬಡವರಿಗೆ ಹೆಲ್ತ್ ಕೇರ್ ಆಕ್ಸೆಸ್ ಆಗಬೇಕು, ಬಡವರಿಗೆ ಹೆಲ್ತ್ ಕೇರ್ ಅಫೋರ್ಡಬಲ್ ಆಗಬೇಕು, ಬಡವರಿಗೆ ಹೆಲ್ತ್ ಕೇರ್ ಅಡ್ವಾನ್ಸ್ ಆಗಬೇಕಂತ ಇವತ್ತಿಗೂ ಚರ್ಚೆ. ಇವತ್ತು DNA ಲೆವೆಲಲ್ಲಿ ಯಾಕೆ ಅವ್ರಿಗೆ ಕ್ಯಾನ್ಸರ್ ಬಂತು ಅಂತ ಫ್ಯಾಮಿಲಿನ ಸ್ಕ್ರೀನ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಶಕ್ತಿ ಇಲ್ಲ. ಇನ್ನು ಈ ಒಂದು ಬಯೋ ಹ್ಯಾಕಿಂಗ್ ಎಲ್ಲ ಬಡವರಿಗೆ ತುಂಬ ದೂರದ ಮಾತು. ಇವತ್ತು ಇಂಡಿಯಾದಲ್ಲಿ ಅತಿ ವೇಗವಾಗಿ ಆಡ್ತಾ ಇರೋ ಕ್ಯಾನ್ಸರು ಕೋಲೋರೆಕ್ಟಲ್ ಕ್ಯಾನ್ಸರ್. ಈ ಕ್ಯಾನ್ಸರು 100ಕ್ಕೆ 78% ಜನಕ್ಕೆ ಭಾಳ ಲೇಟಾಗಿ ಡಯಾಗ್ನೋಸ್ ಆಗುತ್ತೆ. ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಅವ್ರು ಹೋದಾಗ ಅಡ್ವಾನ್ಸ್ ಸ್ಟೇಜಲ್ಲಿರುತ್ತೆ, ಅದನ್ನೇ ಟ್ರೀಟ್ ಮಾಡೋಕ್ಕಾಗಲ್ಲ, ಜನ ಸಾಯ್ತಾರೆ. ಅಮೆರಿಕಾದಲ್ಲಿ ಬೈ 2030 30% ಇನ್ಕ್ರೀಸ್ ಇನ್ ಕೋಲೋನ್ ಕ್ಯಾನ್ಸರ್ಸು ಇನ್ 30 years ಏಜ್ ಗ್ರೂಪು. ಇಂಡಿಯಾದಲ್ಲಿ ಅಮೆರಿಕಾದಲ್ಲಿ ಆಗಿರೋ ಸೀನು ಇನ್ನು 30 ವರ್ಷ ಆದಮೇಲೆ ಬರುತ್ತೆ. ಓಕೆ, ಈಗ ನಾವು ಫುಡ್ ಬಗ್ಗೆ ಮಾತಾಡಿದ್ವಿ, ಗಟ್ ಹೆಲ್ತ್ ಬಗ್ಗೆ ಮಾತಾಡಿದ್ವಿ, ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ವಿ. ಈ ಲಾಂಜಿವಿಟಿ ಅನ್ನೋದು ಲಾಂಜಿವಿಟಿ ಅದು ಕ್ಲೋಸ್ಲಿ ರಿಲೇಟೆಡ್ ಟು ಗಟ್ ಹೆಲ್ತ್ ಅಲ್ವಾ? ಅದು ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಹೇಳಿದ್ರೆ ನೀವೀಗ ಗಟ್ ಹೆಲ್ತ್ ಇಸ್ ಲಿಂಕ್ ಟು ಲಾಂಜಿವಿಟಿ ಅಂತ. ಲಾಂಜಿವಿಟಿ ಅಂದರೆ ಏನು ಅಂದರೆ, ಈಗ ಲಾಂಜಿವಿಟಿ ಏನು ಅಂತ ಹೇಳಿದ್ರೆ ಎಷ್ಟು ದಿನ ನೀವು ಬದುಕಿರ್ತೀರಾ ಅಂತ. ಅದು ಲೈಫ್ ಸ್ಪ್ಯಾನ್. ಅದು ಲೈಫ್ ಸ್ಪ್ಯಾನ್. ನೀವು ಎಷ್ಟು ದಿನ ಇರ್ತೀರಾ ಮುಖ್ಯ ಅಲ್ಲ, ನೀವು ಹೇಗೆ ಬದುಕಿರ್ತೀರೋ ಅದು ಮುಖ್ಯ ಅಂತ. ದೀರ್ಘಾವಧಿ ಬಾಳೋದು ಹೆಲ್ದಿಯಾಗಿ ಆರೋಗ್ಯವಾಗಿ, ಅಂದರೆ ಲೈಫ್ ಸ್ಪ್ಯಾನ್ ಅಲ್ಲ, ಹೆಲ್ತ್ ಸ್ಪ್ಯಾನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿ ಅಮೆರಿಕನ್ ಆಂಕೋಸರ್ಜನ್ ಪೀಟರ್ ಅಠಿಯಾ ಅಂತ ಇರ್ತಾರೆ, ಅವ್ರು ಹೇಳ್ತಾರೆ ಹೆಲ್ತ್ ಸ್ಪ್ಯಾನ್ ಇಸ್ ಇಂಪಾರ್ಟೆಂಟ್, ನಾಟ್ ಲೈಫ್ ಸ್ಪ್ಯಾನ್. ಲೈಫ್ ಸ್ಪ್ಯಾನ್ 100 ವರ್ಷ ಬದುಕಿದ್ದು, ಅದನ್ನು 40 ವರ್ಷ ಹಾಸ್ಕಿಟ್ಟಿದೆ, ಸುಖ ಏನು. 100 ವರ್ಷ ಬದುಕಿದ್ದು 100 ವರ್ಷನೂ ಜೋಶಲ್ಲಿ ಕೆಲಸ ಮಾಡಬೇಕು, ಲಾಸ್ಟ್ ಡೇನೂ ಕೆಲಸ ಮಾಡಿ ಸಾಯಬೇಕು. ಸೊ ಲಾಂಜಿವಿಟಿ ಅಂದರೆ ಅದು ಈಗ ಪಿಕಪ್ ಆಗ್ತಾ ಇದೆ ಅದು. ಸೊ ಅದು ಲಿಂಕ್ ಟು ಗಟ್ ಹೆಲ್ತ್. ಹೇಗೆ ಗಟ್ ಹೆಲ್ತ್ ಇದೆ, ಆಗಿನ ಮಾತಾ ಹೇಳಿದ್ವಿ, ಗಟ್ ಹೆಲ್ತ್ ಎಲ್ಲ ಹೋಗಿದ್ರೆ, ಇಂಟೆಸ್ಟೈನ್ ಹೋಗಿದ್ರೆ ನಾವೇನು ತಿಂತೀವೋ ಅಬ್ಸಾರ್ಬ್ ಆಗಿದೆಯೋ ಇಲ್ವೋ ಅಂತ ನೋಡಬೇಕಲ್ಲ ನಾವೀಗ. ಸೊ ಆಗಲೇ ಹೇಳಿದ್ವಲ್ಲ, ಬಾಡಿ ಟೈಪ್ ಬೇರೆ ಬೇರೆ ಥರ ಇರುತ್ತೆ ನಮ್ಮ ಆಯುರ್ವೇದದಲ್ಲಂತೆ. ಈ ಲಾಂಜಿವಿಟಿಲೂ ಅದೇ ಹೇಳೋದು, ಬಾಡಿ ಟೈಪ್ಸ್ ಬೇರೆ ಇರುತ್ತೆ, ನಿಮ್ಮ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ, ನಿಮ್ಮ ಜೆನೆಟಿಕ್ಸ್ ಬೇರೆ ಇರುತ್ತೆ. ಸೊ ಆ ಜೆನೆಟಿಕ್ ಲೆವೆಲಲ್ಲಿ ನಿಮ್ಗೆ ಏನು ಬೇಕು ಅದನ್ನು ತಿನ್ನಬೇಕು ಅಂತ. ಬರೀ ತಿನ್ನೋದಲ್ಲ, ಆ ತಿನ್ನೋದು ಅಬ್ಸಾರ್ಬ್ ಆಗಿದ್ದು ಮಾನಿಟರ್ ಮಾಡ್ತಾರೆ ಅದನ್ನು. ಸೊ ಈಗ ಲಾಂಜಿವಿಟಿನಲ್ಲಿ ಏನು ಆರೋಗ್ಯ ಇರಬೇಕು, ಏನಿರಬೇಕು ಆರೋಗ್ಯ ಅಂತ ಹೇಳಿದ್ರೆ ಫಿಸಿಕಲಲ್ಲಿ ಚೆನ್ನಾಗಿರಬೇಕು, ಮೆಂಟಲಲ್ಲಿ ಚೆನ್ನಾಗಿರಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ತಿಂದು ಚೆನ್ನಾಗಿ ಜೀರ್ಣ ಆಗಬೇಕು, ಆರೋಗ್ಯವಾಗಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಡೆಲಿವರ್ ಮಾಡಬೇಕು, ಕೆಲಸ ಮಾಡಬೇಕು, ಸಿಕ್ನೆಸ್ ಇರಬಾರ್ದು. ದಿಸ್ ವಾಟ್ ಇಸ್ ಪರ್ಫೆಕ್ಟ್ ಐಡಿಯಲ್ ಹೆಲ್ತ್ ಅಂದರೆ. ಸೊ ಇದನ್ನೇ ಲಾಂಜಿವಿಟಿ ಹೇಳೋದು. ನೀವು ಮೂಡ್ ಚೆನ್ನಾಗಿರಬೇಕು, ಕಾಗ್ನಿಟಿವ್ ಎಬಿಲಿಟೀಸ್, ನಿಮ್ಮ ಫಿಸಿಕಲ್ ಕಂಡೀಷನ್ ಚೆನ್ನಾಗಿರಬೇಕು, ನಿಮ್ಮ ಮಸಲ್ ಸ್ಟ್ರೆಂತ್ ಚೆನ್ನಾಗಿರಬೇಕು, ನಿಮ್ಮ ಮಸಲ್ ಪವರ್ ಚೆನ್ನಾಗಿರಬೇಕು, ನಿಮ್ಮ ಮಸಲ್ ಸ್ಟೆಬಿಲಿಟಿ ಚೆನ್ನಾಗಿರಬೇಕು, ನಿಮ್ಮ ಎನರ್ಜಿ ಲೆವೆಲ್ಸ್ ಹೆಂಗಿರಬೇಕು ಅಂತ ಹೇಳಿದ್ರೆ, ನೀವು 8 ಗಂಟೆ ಕೆಲಸ ಮಾಡಿ 4 ಗಂಟೆ ಪ್ರೊಡಕ್ಟಿವಿಟಿ ಅಲ್ಲ, ನೀವು 8 ಗಂಟೆ ಕೆಲಸ ಮಾಡಿ 16 ಗಂಟೆ ತೆಗಿಬೇಕು ಪ್ರೊಡಕ್ಟಿವಿಟಿ. ಸೊ ಆ ರೀತಿ ಎನರ್ಜಿ ಲೆವೆಲ್ಸು, ಮೆಂಟಲ್ ಲೆವೆಲ್ಸು, ಫಿಸಿಕಲ್ ಹೆಲ್ತ್ ಲೆವೆಲ್ಸು, ಗಟ್ ಹೆಲ್ತ್ ಲೆವೆಲ್ಸ್ ಎಲ್ಲ ಚೆನ್ನಾಗಿರಬೇಕು ಅಂತ ಲಾಂಜಿವಿಟಿ ಹೇಳುತ್ತೆ. ಸೊ ಹೌ ಡು ಯು ಡೂ ದಟ್ ಅಂತ ಹೇಳಿದ್ರೆ, ಕೆಲವು ಬಯೋ ಮಾರ್ಕರ್ಸ್ ಇರುತ್ತೆ. ಅಂದರೆ ನೀವು ಏಜ್ ಆಗ್ತಿರ್ತೀರಲ್ಲ, ನೀವು ಏಜ್ ಆದಾಗ, ನೀವು ಆಗಲೇ ಮಾತಾಡಿದ ಬಯಾಲಜಿಕಲ್ ಏಜ್ ಆ್ಯಂಡ್ ಕ್ರಾನಲಾಜಿಕಲ್ ಏಜು, ಆ ಏಜ್ ಆಗೋದನ್ನು ಟೆಸ್ಟ್ ಮಾಡಿದಾಗ ಬ್ಲಡ್ಡಲ್ಲಿ ನಿಮಗೆ ಸರ್ 50 ವರ್ಷ ಆ್ಯಕ್ಚುಲಿ ಈಗ, ಬಟ್ ನಿಮ್ಮ ಏಜ್ ನೋಡಿದ್ರೆ 60 ವರ್ಷ ತೋರಿಸ್ತಾ ಇದೆ, ದಯವಿಟ್ಟು ಅದನ್ನು ರಿವರ್ಸ್ ಮಾಡ್ಕೊಳ್ಳಿ, ಹಿಂದಕ್ಕೆ ಬನ್ನಿ ಅಂದಾಗ ಆಗ ರೀಬೂಟ್ ಮಾಡಬೇಕು. ನಾವು ಬದಲಾವಣೆ ಆಗಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ, ನಿದ್ದೆ, ಈಟಿಂಗ್ ಹ್ಯಾಬಿಟ್ಸು, ಲೈಫ್ ಸ್ಟೈಲು, ಆಲ್ಕೋಹಾಲು, ಸ್ಮೋಕಿಂಗು, ಗಟ್ ಹೆಲ್ತು, ಇದೆಲ್ಲ DNA ಲೆವೆಲಲ್ಲಿ ಹ್ಯಾಂಡಲ್ ಮಾಡೋದೇ ಲಾಂಜಿವಿಟಿ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಹೆಂಗಪ್ಪ ನೀನು ಮಧ್ಯರಾತ್ರಿ 1 ಗಂಟೆಗೂ ರೆಂಜಿಲಿಟಿಕ್ ಆಲ್ವೇಸ್ ಅಂತ. ಆ್ಯಕ್ಚುಲಾಗಿ ನಾನು ಪರ್ಫಾರ್ಮ್ ಮಾಡೋದು ಪೀಕ್ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿ ಮಾಡ್ತೀನಿ ಪರ್ಫಾರ್ಮೆನ್ಸ್. ನಾನು ಎಲ್ಲರಿಗೂ ಆಶ್ಚರ್ಯ, ಏನು ಇಷ್ಟು ಕೆಲಸ ಮಾಡ್ತೀನಿ ನೀನು ಅಂತ. ದ್ಯಾಟ್ ಇಸ್ ಬಿಕಾಸ್ ನಾನು DNA ಲೆವೆಲಲ್ಲಿ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ತಿನ್ನೋದು, ಮೈಂಡ್ಫುಲ್ನೆಸ್ಸು, ಸ್ಲೀಪಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ ನಂದು.
ಓಕೆ. ಲಾಂಜಿಟಿವ್ ಅಂತ ಬಂದಾಗ ಇತ್ತೀಚೆಗೆ ಬ್ರಯಾನ್ ಜಾನ್ಸನ್ ಅವ್ರದ್ದು ಬ್ರೈನ್ ಜಾನ್ಸನ್ ಇಂಡಿಯಾಗೆ ಬಂದಿದ್ರಲ್ಲ. ಹೌದೌದೌದು, ಓಡೋಗ್ಬಿಟ್ಟ ಬ್ರೈನ್ ಜಾನ್ಸನ್ ಆಗ್ತಿಲ್ಲ ಉಸಿರಾಡಕ್ ಆಗ್ತಿಲ್ಲ ಅಂತ. ಹೌದೌದು, ಮೋಸ್ಟ್ ಮೆಜರ್ಡ್ ಮ್ಯಾನ್ ಆನ್ ದ ಪ್ಲಾನೆಟ್ ಅರ್ತ್ ಅಂತ ಹೇಳ್ತಾರೆ. ಮೋಸ್ಟ್ ಮೆಜರ್ಡ್ ಮ್ಯಾನ್ ಆನ್ ದ ಪ್ಲಾನೆಟ್ ಅರ್ತ್ ಅಂಡ್ 100 pills ನಿಂದನಂತೆ. ಅದೊಂಥರ ಎಕ್ಸೆಂಟ್ರಿಕ್ಕು, ಎಕ್ಸ್ಟ್ರೀಮು, ಒಂಥರ ಹುಚ್ಚ ಅಂತಾನೆ ಹೇಳ್ಬೋದು. ಒಂಥರ ತನ್ನ ಬಾಡಿನೇ ಲ್ಯಾಬ್ ಮಾಡ್ಕೊಂಡಿದ್ದ. ಬಾಡಿ ಅವ್ರು ಹೇಳ್ತಾರೆ ಏಜಿಂಗ್ ಡೆತ್ ಇಸ್ ಹೇಳ್ತಾರೆ ಆಪ್ಷನ್ ಥರ, ಡೆತ್ ಇಸ್ ಅನ್ ಆಪ್ಷನ್ ಥರ. ಸೊ ಹಾಗಾಗಿ ಈ ಸೆಡ್ ಐ ಕ್ಯಾನ್ ಲೀವ್ ಲಾಂಗರ್, ಐ ಕ್ಯಾನ್ ಲೀವ್ ಫಾರ್ ಲೈಫ್ ಅಂತ. ಸೊ ಅವ್ನು ಏನೋ ಅಂದ್ರೆ ಕೋಲ್ಡ್ ಬಾತ್ ಅಂತೆ, ಕೋಲ್ಡ್ ಸ್ಪಂಜಸ್ ಅಂತೆ, 100 ಟ್ಯಾಬ್ಲೆಟ್ಸು, ಸಪ್ಲಿಮೆಂಟ್ಸು ಇದೆಲ್ಲ ತಗೊಂಡು ಮೆಸ್ ಮಾಡ್ಕೋತಾ ಇದ್ದಾನೆ. ಬಟ್ ಇಂಡಿಯಾದಲ್ಲಿ ಇತ್ತೀಚೆಗೆ ಲಾಂಜಿವಿಟಿ ಸ್ಪೀಕಿಂಗ್ ಅಪ್. IACನವರು ಲಾಂಜಿವಿಟಿ ಇಂಡಿಯಾ ಅಂತ ಹೇಳಿ ಒಂದು ಆರ್ಗನೈಸೇಷನ್ ಮಾಡಿ ಇಂಡಿಯಾದಲ್ಲಿರೋ ಫುಲ್ಲು DNA ಲೆವೆಲೆಲ್ಲ ಡೇಟಾ ಮಾಡಿ ಅದನ್ನು. ಸೊ ಬೇಸಿಕಲಿ ಲಾಂಜಿವಿಟಿ ಇಸ್ ಎ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್. ಸೊ ನಮ್ಮ ಪ್ರಶಾಂತ್ ಪ್ರಕಾಶ್ ಅಂತ ಹೇಳಿ ಹೀ ಈಸ್ ಎ ಪ್ಯಾಟರ್ನ್ ಫಾರ್ ಲಾಂಜಿವಿಟಿ ಇಂಡಿಯಾ. ಸೊ ಅವರು ಒಂದು ಆರ್ಗನೈಸೇಷನ್ ಬಯೋಪೀಕ್ ಅಂತ ಮಾಡಿದ್ದಾರೆ ಈಗ ಈ ಲಾಂಜಿವಿಟಿಗೆ. ಬಯೋ ಹ್ಯಾಕ್ ಅಂತ, ಹ್ಯಾಕಿಂಗ್ ಮಾಡೋಕ್ಕೆ. ಯು ಹ್ಯಾಕ್ ಯುವರ್ ಬಾಡಿ. ಹೌ ಯು ಹ್ಯಾಕ್ ಯುವರ್ ಬಾಡಿ ಅಂದರೆ ಬಾಡಿಲಿ ಏನಿದೆ ಈಗ ಹ್ಯಾಕ್ ಮಾಡ್ತಾರಲ್ಲ. ಅವನು ಯಾರೋ ಒಬ್ಬ ಕ್ರಿಶ್ಚಿಯನ್ ಹ್ಯಾಕ್, ಅವನ ಹೆಸರೇನು ಈ ಒಂದು ದೊಡ್ಡ ನ್ಯೂಸಲ್ಲಿ ಇದ್ನಲ್ಲ, ಅವನು ಹ್ಯಾಕ್ ಮಾಡಿ ಅವನು ಶ್ರೀಕಿ ಆ ಥರ. ಈಗ ನಾವು ಬಯೋ ಹ್ಯಾಕ್ ಅಂದರೆ ಹ್ಯಾಕಿಂಗ್ ಯುವರ್ ಬಾಡಿ ಅಟ್ ದಿ DNA ಲೆವೆಲ್. ಸೊ ಹಾಗಾಗಿ ಪ್ರಶಾಂತ್ ಪ್ರಕಾಶ್ ಅವರು ಒಂದು ಶುರು ಮಾಡಿದ್ದಾರೆ. ಆ್ಯಂಡ್ ತುಂಬ ಜನ ಲಾಟ್ ಆಫ್ ಬಸ್ ಇಸ್ ಕ್ರಿಯೇಟೆಡ್ ಅಬೌಟ್ ವೆಲ್ನೆಸ್. ಈಗ ನೀವು ಕೋವಿಡ್ ಆದಮೇಲೆ ಸಿಂಗಲ್ ವರ್ಡ್ ವಿಚ್ ಇಸ್ ಯೂಸ್ ಫ್ರೀಕ್ವೆಂಟ್ಲಿ ಬೈ ಇನ್ ಇಂಡಿಯನ್ ಇಸ್ ವೆಲ್ನೆಸ್. ಸೊ ವೆಲ್ನೆಸ್ ಇಸ್ ಪಿಕ್ಕಿಂಗ್ ಅಪ್. ಸೊ ಇಲ್ನೆಸ್ ಟು ವೆಲ್ನೆಸ್ ಇಂಡಿಯಾ ಶಿಫ್ಟ್ ಆಗ್ತಾ ಇದೆ ಈಗ. ಅಂದರೆ ಡಾಕ್ಟ್ರುಗಳೆಲ್ಲ ಕಾಯಿಲೆಗಳನ್ನ ನೋಡಬಾರ್ದು, ಪ್ರಿವೆಂಟ್ ಮಾಡಬೇಕು ಅಂತ ಮೊದಲೇ ಹೇಳ್ತಾ ಇದೀವಲ್ಲ, ಬಹುಶಃ ಇದು ಆ್ಯಕ್ಷನಲ್ಲಿ ಬರ್ತಾ ಇದ್ದಾರ ಅಂತ ಈಗ. ಇಲ್ನೆಸ್ ಟು ವೆಲ್ನೆಸ್. ಇವೆಲ್ಲ ಶ್ರೀಮಂತರಿಗೆ ಮಾತ್ರ ಆಕ್ಸೆಸ್ ಸಿಗುತ್ತಾ ಅಥವಾ ಬಡವರು ಇದನ್ನು ಮಾಡ್ಕೋಬೋದು ಅವ್ರದ್ದೇ ಲೆವೆಲ್ನಲ್ಲಿ? ಏನು ಮಾಡ್ಬೋದು? ಇದು ಬಡವರು ಶ್ರೀಮಂತರು ಅಂತ ಚರ್ಚೆ ಇಂಡಿಪೆಂಡೆನ್ಸ್ ಬಂದಾಗಿಂದ ಇದೆ. ಬಡವರಿಗೆಲ್ಲ ಹೇಳ್ತಾರೆ ಒಂದು 3 ವರ್ಡ್ ಹೇಳ್ತಾರೆ: ಆಕ್ಸೆಸಿಬಲ್, ಅಫೋರ್ಡಬಲ್ ಆ್ಯಂಡ್ ಅಡ್ವಾನ್ಸ್ಡ್ ಅಂತ. ಇದನ್ನು ಐರನ್ ಟ್ರಯಾಂಗಲ್ ಆಫ್ ಹೆಲ್ತ್ ಕೇರ್ ಅಂತಾರೆ. ಇವತ್ತಿಗೂ ಸಹ ಇಂಡಿಯಾದಲ್ಲಿ ಬಡವರಿಗೆ ಹೆಲ್ತ್ ಕೇರ್ ಆಕ್ಸೆಸ್ ಆಗಬೇಕು, ಬಡವರಿಗೆ ಹೆಲ್ತ್ ಕೇರ್ ಅಫೋರ್ಡಬಲ್ ಆಗಬೇಕು, ಬಡವರಿಗೆ ಹೆಲ್ತ್ ಕೇರ್ ಅಡ್ವಾನ್ಸ್ಡ್ ಆಗಬೇಕು ಅಂತ ಇವತ್ತಿಗೂ ಚರ್ಚೆ. ಇನ್ನು ಬಡವರಿಗೆ ವೆಲ್ನೆಸ್ ಪ್ರಶ್ನೆ ಬಂದಾಗ, ಸರ್ ಇವತ್ತು ಸಾಲದ ಮರ ತಿಮ್ಮಕ್ಕ ತಗೊಳ್ಳಿ, ಮೊನ್ನೆ ತಾನೇ ತೀರ್ಕೊಂಡ್ರವರು. ನಮ್ಮ ತಾತ, ನಮ್ಮಜ್ಜಿ, ನಮ್ಮಜ್ಜ ಇವರೆಲ್ಲ ಎಷ್ಟೋ ಜನ ಸೆಂಚುರಿ ಹೊಡೆದ್ರು, ಆಯಿತಾ? ಇವತ್ತು ಅವ್ರ ಮಕ್ಕಳು ಸೆಂಚುರಿ ಹೊಡಿತಾ ಇಲ್ಲ. ಯಾಕೆ ಸರ್? ಅಣ್ಣವ್ರು ತಗೊಳ್ಳಿ ನೀವು. ಇವತ್ತು ಅಣ್ಣವ್ರು 75 ವರ್ಷ ಬದುಕಿದ್ರು. ಅಣ್ಣವ್ರೊಂದು ಯೋಗ ಪುಟು, ಅಣ್ಣವ್ರ ಆಚಾರ ವಿಚಾರಗಳೆಲ್ಲ ಚೆನ್ನಾಗಿತ್ತು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಆದರೆ ಅಪ್ಪು ಸರ್ ಒಬ್ಬ ಪುಣ್ಯಾತ್ಮ, ಅವರು ಚಿಕ್ಕ ವಯಸ್ಸಿಗೆ ಹೊರಟೋಗ್ತಾರೆ. ಯಾಕೆ? ಹೊರಗಡೆ ನೋಡೋಕ್ಕೆ ಅವರು ಗಟ್ಟಿಯಾಗಿದ್ದರು, ಜಿಮ್ ಮಾಡ್ತಿದ್ರು. ಯಾಕೆ ಹೋದರು 40 ಇಯರ್ಸ್ಗೆಲ್ಲ? ತಂದೆ 75, ಅಣ್ಣವರು ವೀರಪ್ಪನ ಎತ್ಕೊಳ್ದೆ ಹೋಗದೆ ಇನ್ನೂ ಒಂದು 20 ವರ್ಷ ಇರೋರು ಪಾಪ ಅವರು. ಹಾಗಾಗಿ ನಮ್ಮ ತಾತ ಅಜ್ಜನ ಕಾಲದಲ್ಲಿ ಸುಮಾರು ಜನ ಸೆಂಚುರಿ ಬಾರಿಸಿದ್ದಾರೆ. ಬಟ್ ಕೆಲವರೆಲ್ಲ ಬೇಗ ಹೋಗ್ಬಿಟ್ಟಿದ್ದಾರೆ, ಏನೋ ಕಾಯಿಲೆ ಬಂದು. ಆ ಸೆಂಚುರಿ ಬಾರಿಸಿರೋರು ಆಚಾರ ವಿಚಾರಗಳು, ಅವ್ರು ತಿನ್ನೋಂಥ ಆಹಾರ ಪದಾರ್ಥ ಇವೆಲ್ಲ ಒಂಥರ ನೀಟಾಗಿತ್ತು. ಅವತ್ತು 114 ವರ್ಷ ಬದುಕಿದ್ದಾರೆ. ಸಾಲದ ಮರದ ತಿಮ್ಮಕ್ಕ ಅವ್ರೇನು ತಿಂತಿದ್ರು? ಹಳ್ಳಿ ಜನ ಅಲ್ವಾ, ಪರಿಸರದಲ್ಲಿದ್ದರು, ಮರ ನೆಡ್ತಿದ್ರು, ಒಳ್ಳೆ ಗಾಳಿ ಇತ್ತು, ಒಳ್ಳೆ ನೀರು ಕುಡಿತಿದ್ರು, ಬರೀ ಮುದ್ದೆ ತರಕಾರಿ ಸೊಪ್ಪುಗಳ ತಿಂತಿದ್ರು. ಬಡವರಿಗೆ ಇವತ್ತು ನಾವು ಹೇಳೋ ಪ್ರಕಾರ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಈ ವೇರಿಯಬಲ್ ಡಿವೈಸಸ್ಸು, DNA ಲೆವೆಲಲ್ಲಿ ಚೆಕ್ ಮಾಡೋದು, ಇವೆಲ್ಲ ಆ್ಯಕ್ಚುಲಿ ತುಂಬ ದೂರ ಅವರಿಗೆ. ಇವತ್ತು DNA ಲೆವೆಲಲ್ಲಿ ಯಾಕೆ ಅವ್ರಿಗೆ ಕ್ಯಾನ್ಸರ್ ಬಂತು ಅಂತ ಫ್ಯಾಮಿಲಿನ ಸ್ಕ್ರೀನ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಶಕ್ತಿ ಇಲ್ಲ. ಇನ್ನು ಈ ಒಂದು ಬಯೋ ಹ್ಯಾಕಿಂಗ್ ಎಲ್ಲ ಬಡವರಿಗೆ ತುಂಬ ದೂರದ ಮಾತು. ಬಟ್ ನನಗೆ ವಿಶ್ವಾಸ ಇದೆ, ಇವತ್ತು ಮೊಬೈಲ್ ಫಸ್ಟ್ ಬಂದಾಗ ಶ್ರೀಮಂತರ ಮೊಬೈಲ್ ಇತ್ತು, ಇವತ್ತು ಬಡವನ ಕೈಲಿ ಮೊಬೈಲ್ ಇದೆ ಅಲ್ವಾ, ಡೆಮೋಕ್ರಟೈಸ್ ಆಯಿತು. ಹಾಗಾಗಿ ಈ ಬಯೋ ಹ್ಯಾಕಿಂಗ್, ಲಾಂಜಿವಿಟಿ ಇದು ಡೆಮೋಕ್ರಟೈಸ್ ಆಗುತ್ತೆ, ಇದು ಪ್ರತಿಯೊಬ್ಬ ಬಡವನಿಗೂ ಸಿಗುತ್ತೆ. ಬಟ್ ಅಂಥ ಸಿಗದೆ ಇರೋಂಥ ಜನ ಇವತ್ತು ಏನು ತಿಂತೀರಾ ಅದನ್ನು ಚೌಕಟ್ಟಿನಲ್ಲಿ ತಿಂದು ಆರೋಗ್ಯವಾಗಿದ್ದು ನಿದ್ದೆ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿಟ್ಕೊಂಡು ಸಿಗರೇಟು ಸ್ಮೋಕಿಂಗ್ ಇಂದ ಕೆಟ್ಟ ಚಟಗಳು ಹೋಗದೆ ಹೋದರೆ
ಅದೇ ಒಂದು ದೊಡ್ಡ ಭಯ ಹಾಕೋರಿಗೆ. ಮತ್ತೆ ಇತ್ತೀಚೆಗೆ ಕರುಳಿನ ಕ್ಯಾನ್ಸರ್, ಕಾಲನ್ ಕ್ಯಾನ್ಸರ್, ಬಿಗ್ ಸ್ಟಾರ್ ಒಬ್ರಿಗೆ ಬಂದಿತ್ತು ರೀಸೆಂಟ್ ಆಗಿ. ಹೌದು, ಬಿಗ್ ಸ್ಟಾರ್. ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಆ್ಯಕ್ಚುಲಿ ಇವತ್ತು ಇಂಡಿಯಾದಲ್ಲಿ ಅತಿ ವೇಗವಾಗಿ ಆಡ್ತಾ ಇರೋ ಕ್ಯಾನ್ಸರು ಕೋಲೋರೆಕ್ಟಲ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್. ಈ ಕ್ಯಾನ್ಸರು 100ಕ್ಕೆ 78% ಜನಕ್ಕೆ ಭಾಳ ಲೇಟಾಗಿ ಡಯಾಗ್ನೋಸ್ ಆಗುತ್ತೆ. ಯಾಕೆ ಲೇಟಾಗಿ ಡಯಾಗ್ನೋಸ್ ಆಗುತ್ತೆ ಅದು ಒಂದು ಕಾರಣ ಅಂತ ಹೇಳಿದ್ರೆ ಈ ನಕಲಿ ವೈದ್ಯರಿಂದ. ಒಂದು ಎರಡನೇ ಜನ ಏನು ಮಾಡ್ತಾರೆ, ರಕ್ತ ಬಂದಿದ್ದೆಲ್ಲ ಪೈಲ್ಸ್ ಅಂದ್ಕೊಂಡು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಅವ್ರು ಹೋದಾಗ ಅಡ್ವಾನ್ಸ್ ಸ್ಟೇಜಲ್ಲಿರುತ್ತೆ, ಅದನ್ನೇ ಟ್ರೀಟ್ ಮಾಡೋಕ್ಕಾಗಲ್ಲ, ಜನ ಸಾಯ್ತಾರೆ. ಇವತ್ತು ಏನಾಗ್ತಾ ಇದೆ, ಬಿಕಾಸ್ ಆಫ್ ಈಟಿಂಗ್ ಹ್ಯಾಬಿಟ್ಸ್, ಬಿಕಾಸ್ ಆಫ್ ಆಲ್ಕೋಹಾಲ್, ಬಿಕಾಸ್ ಆಫ್ ಒಬಿಸಿಟಿ, ಬಿಕಾಸ್ ಆಫ್ ಸ್ಮೋಕಿಂಗು, ಕೋಲೋರೆಕ್ಟಲ್ ಕ್ಯಾನ್ಸರ್ಸು 25 years, 23 years, 21 years ನಾನು ನೋಡಿದ್ದೀನಿ. ಸೊ ಯಂಗರ್ ಏಜ್ ಗ್ರೂಪಲ್ಲಿ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ಸು, ಕರುಳಿನ ಕ್ಯಾನ್ಸರ್ಸ್ ಬರ್ತಾ ಇದೆ. ಅಮೆರಿಕಾದಲ್ಲಿ ಹೇಳ್ತಾರೆ, ಅಮೆರಿಕನ್ ಕಾಲೇಜ್ ಆಫ್ ಕೋಲೋರೆಕ್ಟಲ್ ಸರ್ಜನ್ಸು, ಅಮೆರಿಕಾದಲ್ಲಿ ಬೈ 2030 ಅಂದರೆ 5 ವರ್ಷಕ್ಕೆ 30% ಇನ್ಕ್ರೀಸ್ ಇನ್ ಕೋಲೋನ್ ಕ್ಯಾನ್ಸರ್ಸು ಇನ್ 30 years ಏಜ್ ಗ್ರೂಪು. 30% ಇನ್ಕ್ರೀಸ್ 30 years ಏಜ್ ಗ್ರೂಪ್ ಬೈ 2030. ಇಂಡಿಯಾದಲ್ಲಿ ಅಮೆರಿಕಾದಲ್ಲಿ ಆಗಿರೋ ಸೀನು ಇನ್ನು 30 ವರ್ಷ ಆದಮೇಲೆ ಬರುತ್ತೆ. ಈಗ ನಾವು ಎಚ್ಚೆತ್ಕೊಳ್ತೇವೆ. ಈಗ ತುಂಬ ಚರ್ಚೆ ಆಗ್ತಿರೋ ವಿಚಾರ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಟೈಮ್ ರೆಸ್ಟ್ರಿಕ್ಟೆಡ್ ಈಟಿಂಗ್ ಅಂತ ಹೇಳಿ. ಹೌದೌದೌದೌದು. ಅದ್ರ ಬಗ್ಗೆ ನೀವು ಒಬ್ಬ ಗಟ್ ಹೆಲ್ತ್ ಎಕ್ಸ್ಪರ್ಟ್ ಆಗಿ ನಿಮ್ಮ ಒಪಿನಿಯನ್ ಏನು? ಸರ್, ಇಂಟರ್ಮಿಟೆಂಟ್ ಫಾಸ್ಟಿಂಗು ಈಗ ಫ್ಯಾಷನ್ ಆಗಿ ಆ ಟರ್ಮು ಇಂಟರ್ಮಿಟೆಂಟ್ ಫಾಸ್ಟಿಂಗು ಏನೋ ವಿಂಡೋಸ್ ಅಂತೆ, ಏನೋ ಸ್ಪೇಸಿಂಗ್ ಅಂತೆ, ಒಳ್ಳೆ ಆರ್ಕಿಟೆಕ್ಚರ್ ಥರ ಮಾತಾಡ್ತಾರೆ. ಆ್ಯಕ್ಚುಲ್ ಆಗಿ ನಮ್ಮ ಎವಲ್ಯೂಷನಲ್ಲಿ ಸ್ಟಾರ್ಟ್ ಆಗಿದ್ದು, ನಮ್ಮವರೆಲ್ಲ ಬೆಳಗ್ಗೆ ತಿಂತಿದ್ರು, ಸಂಜೆ ಸೂರ್ಯ ಊಟಕ್ಕೆ ಮೊದಲು ತಿಂದುಬಿಟ್ಟು ಮಲಗ್ತಿದ್ರು. 2 ಹೊತ್ತು ತಿಂತಿದ್ದು. ನಮ್ಮ ಹಳ್ಳಿನಲ್ಲಿ ಜನ ಬೆಳಗ್ಗೆ ಒಂದೊತ್ತು ಎಲ್ಲಿ ತೋಟದಲ್ಲಿ ಹೋಗ್ತಿದ್ರು, ಮತ್ತು ಸಂಜೆ ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಂಗೆ ಎಲ್ಲ ಮನೆಗೆ ಬಂದು ಬಿಸಿ ಬಿಸಿ ರೆಡಿ ಇರೋದು ತಿಂದು ಮಲಗಿಬಿಡ್ತಿದ್ರು. ನಮ್ಮವರೆಲ್ಲ ಮಾಡ್ತಿದ್ದೆ 2 ಹೊತ್ತು. ಯಾಕೆ 2 ಹೊತ್ತು ಅಂದರೆ ಏನೂ ತಿನ್ನಕ್ಕೆ ಬೇರೆ ಸಿಗ್ತಿರ್ಲಿಲ್ವಲ್ಲ, ಲಕ್ಸುರಿ ಇಲ್ವಲ್ಲ, ಚಾಟಿಂಗು ಸ್ನ್ಯಾಕಿಂಗ್ ಇವೆಲ್ಲ ಏನು ಇರಲಿಲ್ವಲ್ಲ. ಸೊ ಅದನ್ನು ಇವತ್ತು ಫ್ಯಾಷನ್ ಆಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಸೊ ವೆರಿ ಕ್ಲಿಯರ್ ಆಗಿ ಇನ್ ಬಿಟ್ವೀನ್ ಮೀಲ್ಸ್ ಏನು ತಿಂದೇ ಹೋದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಾನು ಇದಕ್ಕೆ. ಈಗ ನೀವು ಮೆಷಿನ್ಗೆ ಹೋಗ್ತೀರಾ, ಈ ಫ್ಲೋರ್ ಮಿಲ್ಗೆ ಹೋಗಿರ್ತೀರಲ್ವ, ಫ್ಲೋರ್ ಮಿಲ್ಗೆ ಹೋದಾಗ ಏನಾಗುತ್ತೆ, ಒಂದು ಮೂಟೆ ಅಕ್ಕಿ ತೊಗೊಂಡು ಹೋಗ್ತೀರಾ. ಆ ಒಂದು ಮೂಟೆ ಅಕ್ಕಿ ತೊಗೊಂಡೋದಾಗ ಮಷಿನಲ್ಲಿ ಹಾಕ್ತೀರಾ, ಅವ್ನು ಪ್ರೆಸ್ ಮಾಡ್ತಾನೆ, ಗಡ 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 ಅಂತ ಮೆಷಿನ್ ಆಗಿ ಅದೆಲ್ಲ ಪುಡಿಯಾಗಿ ಬರುತ್ತೆ. ಅರ್ಧ kg ಅಕ್ಕಿ ತೊಗೊಂಡೋಗಿ ಹಾಕ್ಬಿಟ್ಟು ಅಷ್ಟೇ ಪ್ರೆಸ್ ಮಾಡಬೇಕು. ಅರ್ಧ ಮೂಟೆ ತೊಗೊಂಡೋಗಿ ಹಾಕಿ ಅಷ್ಟೇ ಪ್ರೆಸ್ ಮಾಡಬೇಕು. ಸೊ ನಾವು ತಿಂದು ಕೂಡಲೇ ಏನಾಗುತ್ತೆ, ಎಂಟೈರ್ ಸಿಸ್ಟಮ್ ಫಂಕ್ಷನ್ ಆಗುತ್ತೆ. ಸೊ ಬೇಸಿಕಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಿಮ್ಮ ಕಂಪ್ಲೀಟ್ ಬಾಡಿಗೆ ರೆಸ್ಟ್ ಕೊಡ್ತೀರಾ. ತಿಂದಾಗ ಆ್ಯಕ್ಟಿವ್ ಆಗುತ್ತೆ, ಬೇರೆ ಟೈಮಲ್ಲಿ ರೆಸ್ಟಲ್ಲಿ ಇರುತ್ತೆ. ಸೊ ಬೇರೆ ಬೇರೆ ಟೈಮಲ್ಲಿ ನಾವು ತಿಂತಾದರೆ ಅಥವಾ ಜೋಶಲ್ಲಿ ಆಗ್ತಾಯಿದ್ರೆ, ಮತ್ತೊಂದು ಆಗ್ತಾಯಿದ್ರೆ ಒಂಥರ ಬಾಡಿಗೆ ಪ್ರೆಷರ್ ಕೊಟ್ಟಾಗೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ವೆರಿ ಗುಡ್. ಅದಕ್ಕಿಂತ ಮುಖ್ಯವಾಗಿ ಪಕ್ಕಕ್ಕಿಟ್ಟ ಆ ವರ್ಡ್ನ 2 ಊಟ ಇದೆಯಲ್ಲ, ಒಂದು ಹೊತ್ತು ಬೆಳಗ್ಗೆ ಫಿಕ್ಸೆಡ್ ಟೈಮ್, ಸಂಜೆ ಹೊತ್ತು ಫಿಕ್ಸೆಡ್ ಟೈಮ್, 2 ಹೊತ್ತು ಮಾಡಿದ್ರೆ ಇಟ್ಸ್ ಗ್ರೇಟ್. ನಾನು ನೋಡಿ ಈಗ 5:30 ಊಟ ಮುಗಿಸಿ ಬಂದುಬಿಟ್ಟೆ. ಓಕೆ, ನೈಟ್ ಈಗ ಅದನ್ನು ಕೇಳಬೇಕಂತ ಅನ್ಕೊಂಡಿದ್ದೆ, ಮಲ್ಗೋಕ್ಕಿಂತ ಮುಂಚೆ ಎಷ್ಟು ಗಂಟೆ ಮುಂಚೆ ಊಟ ಮುಗಿದಿರ್ಬೋದು? ಜನರಲ್ ಆಗಿ ಹೇಳೋದು ಅಂತಂದರೆ, ಸೂರ್ಯ ಹುಟ್ಟೋಕ್ಕೆ ಮೊದಲು ಜೈನ್ಸ್ ನಮ್ಮ ದೇಶದಲ್ಲಿ ಇವತ್ತಿಗೂ ಸಹ ದೇ ಪ್ರಾಕ್ಟೀಸ್ ದಟ್. ನೀವು ನೋಡಿಬೇಕಾದ್ರೆ ಜೈನ್ ಮುನಿಗಳೆಲ್ಲ ವಾಕ್ ಮಾಡ್ತಾ ಇರ್ತಾರೆ ರೋಡಲ್ಲಿ, ದೇ ವೆರಿ ವೆರಿ ಹೆಲ್ದಿ. ಸೊ ಸೂರ್ಯ ಹುಟ್ಟೋಕ್ಕೆ ಮೊದಲು ತಿಂದು ಒಂದು 2.5 ಗಂಟೆ 3 ಗಂಟೆ ಆದಮೇಲೆ ಬೇಗ ಮಲಗಬೇಕು. ಸೊ ಸಪೋಸ್ 6 o'clock ಮಾಡಿದ್ರೆ 7, 8, 9:30, 10ಗೆಲ್ಲ ಮಲಗಿಬಿಡ್ತಾರೆ. ಸೊ ಹಾಗೆ ಒಂದು 2.5 to 3 hours ತಿಂದರೆ ಸ್ಟಮಕ್ಕಿಂದ ಮುಂದಕ್ಕೆ ಕೊಟ್ಟೋಗುತ್ತದೆ. ಸ್ಟಮಕ್ ಲೈಟ್ ಆಗಿರುತ್ತೆ, ಆಮೇಲೆ ಕೆಲಸ ಇಂಟ್ರೆಸ್ಟ್ ಏನೆಲ್ಲ ಅಬ್ಸಾರ್ಬ್ ಆಗ್ತಾ ಇರುತ್ತೆ, ಆಮೇಲೆ ಗಟ್ಟಿಗೆ ಬರುತ್ತೆ, ಆಮೇಲೆ ಗಟ್ಟಿಂದ ಹೊರಗಡೆ ಬಂದು ಹೋಗುತ್ತೆ ಬೆಳಗ್ಗೆ ಬಂದ ತಕ್ಷಣ. ಹಾಗಾಗಿ ಎಲ್ಲರೂ ಬೈ 6:30, 6 o'clock ಮುಗಿಸ್ಬಿಡ್ಬೇಕು. ಓಕೆ, ಈಗ ನೀವನ್ನ ಯಾರಾದರೂ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಗಟ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಅಥವಾ ಪೈಲ್ಸ್, ಫಿಸ್ಟುಲಾ, ಫಿಶೂರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಕನ್ಸಲ್ಟ್ ಮಾಡಬೇಕು ಅಂದರೆ ಹೇಗೆ ನಿಮ್ಮನ್ನು ಅವರು ಅಪ್ರೋಚ್ ಮಾಡ್ಬೋದು? ಈಗ ನಾನು ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಅಂತ ಒಂದು ಸಂಸ್ಥೆ, ಎಕ್ಸ್ಕ್ಲೂಸಿವ್ ಆಗಿ ಗ್ಯಾಸ್ಟ್ರೋ ಮತ್ತು ಪೈಲ್ಸ್ ನೋಡ್ತೀವಿ ನಾವು. ಸೊ ಈಗ ನಾವು ಇಷ್ಟು ದಿನ ನಾನು ಟ್ರೀಟ್ ಮಾಡ್ತಾ ಇದ್ದೆ ಏನು ಪೇಷಂಟ್ಸ್ಗೆಲ್ಲ, ಎಲ್ಲ ಯಶವಂತಪುರ, ಮತ್ತಿಕೆರೆ, ಬೆಂಗಳೂರಿದೆ. ಅದು ಬೆಂಗಳೂರು ಸಿಟಿಲಿ 9 ಕ್ಲಿನಿಕ್ ಇದೆ. ನೆಕ್ಸ್ಟ್ ನಾವು ಸೌತ್ ಇಂಡಿಯಾದಲ್ಲೆಲ್ಲ ಮಾಡ್ತಾ ಇದ್ದೀವಿ. ಈ ಒಂದು ಯಾಕಂದರೆ ಈ ಥರ ಹಾಸ್ಪಿಟಲ್ ಎಲ್ಲೂ ಇಲ್ಲ. ಸೊ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ,
ಇಷ್ಟು ದಿನ ಅವೆಲ್ಲ ಇಲ್ನೆಸ್ಸು, ಅಂದರೆ ಕಾಯಿಲೆ ಆದಾಗ ಆಪ್ರೇಟ್ ಮಾಡು, ಕಾಯಿಲೆ ಆದಾಗ ಚಿಕಿತ್ಸೆ ಕೊಡು. ಈಗ ಇಲ್ನೆಸ್ ಟು ವೆಲ್ನೆಸ್ ಅದನ್ನು ಮರ್ಜ್ ಮಾಡಿ ಈಗ ಆ ವೆಲ್ನೆಸ್ ಇಂಜಿನ್ ಅಟ್ಯಾಚ್ ಮಾಡಿದ್ವಿ ಸ್ಮೈಲ್ಸ್ಗೆ. ಅಂದರೆ ಜನ ಆರೋಗ್ಯವಾಗಿದ್ದು ಅವ್ರಿಗೆ ಕಾಯಿಲೆ ಬರ್ದಿರೋಂತಾಗಿ ಮಾಡಬೇಕು ಅಂತೇಳಿ ಆ ವೆಲ್ನೆಸ್ ಕಾಂಪೊನೆಂಟು ಆ್ಯಡ್ ಮಾಡ್ತಾಯಿದ್ದೀವಿ ಈಗ. ಸೊ ನಮ್ಮದು ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಆ್ಯಂಡ್ ಯಶವಂತಪುರ ಮತ್ತಿಕೆರೆಯಲ್ಲಿದೆ. ಸೊ ಆನ್ಲೈನ್ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅವರಿಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಹಾಗೆ ಈ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇರೋರಿಗೆ ಪೈಲ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ, ಅದರಲ್ಲಿ ಕವರ್ ಆಗುತ್ತೆ? ಹೌದು, ಹೆಲ್ತ್ ಇನ್ಶೂರೆನ್ಸು ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ನಮ್ಮಲ್ಲಿ ಬರೋದು 100ಕ್ಕೆ ಒಂದು 80% ಹೆಲ್ತ್ ಇನ್ಶೂರೆನ್ಸ್ ಇರೋರೆ. ಇನ್ನು 20% ಪಾಪ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಡವರೆಲ್ಲ ಬರ್ತಾರೆ. ಅಂಥವರೆಲ್ಲ ಬಂದಾಗ ನಾವು ಕೆಲವರಿಗೆ ಫ್ರೀಯಾಗಿ ಮಾಡಿದ್ದೀವಿ, ಕೆಲವರಿಗೆ ತುಂಬ ಡಿಸ್ಕೌಂಟ್ಸ್ ಕೊಟ್ಟಿದ್ದೀವಿ, ಕೆಲವ್ರು ಬರೀ ಮೆಡಿಸಿನ್ಸ್ ಮಾತ್ರ ಚಾರ್ಜ್ ಮಾಡಿದ್ದೀವಿ. ಆಮೇಲೆ ಪ್ರತಿ ತಿಂಗಳು ಹೋಗಿ ನಾವು 1 ತಿಂಗಳಲ್ಲಿ 1 ತಾಲೂಕಲ್ಲಿ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಇದುವರೆಗೂ ಸುಮಾರು 70 ಚಿಲ್ಲರೆ ಕ್ಯಾಂಪ್ ಮಾಡಿದ್ದೀವಿ. ಕ್ಯಾಂಪಿಂದ ಬಂದವರಿಗೆಲ್ಲ ಫ್ರೀಯಾಗಿ ಚಿಕಿತ್ಸೆ ಕೊಡ್ತೀವಿ, ಕೆಲವರಿಗೆ ಡಿಸ್ಕೌಂಟ್ಸ್ ಕೊಡ್ತೀವಿ, ಕೆಲವರಿಗೆ ಮಿನಿಮಲ್ ಆಗಿ ಮಾಡಿ ಕಳಿಸ್ತೀವಿ. ಯಾರೋ ಪುಣ್ಯಾತ್ಮರು ಈ ಥರ ಕ್ಯಾಂಪ್ ಮಾಡ್ತಾರೋ ನೋಡಿ ನಾವೆಲ್ಲ ಅಬ್ಸರ್ವ್ ಮಾಡಿ ಒಂದು ಫಾರ್ಮಾ ಕಂಪನಿ ಓನರ್ ಮೈಕ್ರೋ ಲ್ಯಾಬ್ಸ್ ಕಂಪನಿಯವರು ಸುರಾನ ಅಂತ ನಮಗವರು ಒಂದು ಬಸ್ ಕೊಡ್ತಾ ಇದ್ದಾರೆ. ಏನು ಕೋಲೋರೆಕ್ಟಲ್ ಹಾಸ್ಪಿಟಲ್ ಆನ್ ವೀಲ್ಸ್, ಅಂದರೆ ಪೈಲ್ಸ್ ಆನ್ ವೀಲ್ಸ್ ಅಂತ. ಪ್ರತಿ ಹಳ್ಳಿಗೆ ಹೋಗಿ ಇದನ್ನೆಲ್ಲ ಸ್ಕ್ರೀನ್ ಮಾಡಿ ಕ್ಯಾನ್ಸರ್ ಇದೆಯಾ, ಪೈಲ್ಸ್ ಇದೆಯೋ, IBD ಸ್ಕ್ರೀನ್ ಮಾಡೋಕ್ಕೆ ಒಂದು ಬಸ್ ಕೊಡ್ತಾ ಇದ್ದಾರೆ. ಇನ್ನೊಂದು 3 ತಿಂಗಳಿಂದ ಬಸ್ ಲಾಂಚ್ ಮಾಡ್ತಾ ಇದ್ದೀವಿ, ಫಸ್ಟ್ ಇನ್ ದ ವರ್ಲ್ಡ್ ಅಂತ ಹಾಸ್ಪಿಟ್ಲು. ಗ್ರೇಟ್, ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಟ್ ಹೆಲ್ತ್ ಬಗ್ಗೆ ಮತ್ತು ಈ ಇಡೀ ಥೀಮ್ ಬಗ್ಗೆ ನಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟರಿ, ಅರಿವು ಮೂಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮ ಚಾನಲ್ ಮುಖಾಂತರ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಕಾರ್ಯಕ್ರಮ ನೋಡಿ ನಾನು ನಿಮ್ಮ ಪರವಾಗಿ ಮತ್ತು ಎಲ್ಲರ ಪರವಾಗಿ ಏನು ಹೇಳೋದು ಜನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯ ಮುಖ್ಯ, ನಿಮ್ಮ ಮಕ್ಕಳ ಆರೋಗ್ಯ ಮುಖ್ಯ. ಮಕ್ಕಳೇ ದೇಶದ ಭವಿಷ್ಯ, ಮಕ್ಕಳೇ ನಿಮ್ಮ ಭವಿಷ್ಯ. ಸೊ ಮಕ್ಕಳಾದಾಗಿಂದ ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಆಹಾರ ಕೊಡಿ, ಒಳ್ಳೆ ಹ್ಯಾಬಿಟ್ಸ್ ಕಲಿಸಿ. ಎರಡನೇದು, ನೀವು ಮಧ್ಯಮ ವಯಸ್ಸಿನವರಾಗಿದ್ದರೆ ಅಥವಾ ನಮ್ಮಂಥ ವಯಸ್ಸಿನವರಾಗಿದ್ದರೆ ನಿಮ್ಮ ಮಕ್ಕಳ ಭವಿಷ್ಯ ಮುಖ್ಯ. ನಿಮ್ಮ ಮಕ್ಕಳಿಗೆ ನೀವು ಬೇಕು, ಹಾಗಾಗಿ ನಿಮ್ಮ ಆರೋಗ್ಯನೂ ಮುಖ್ಯ. ಸೊ ನಿಮ್ಮ ಆರೋಗ್ಯ ಏರುಪೇರಾಗಿದ್ದರೆ ರೀಬೂಟ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳ ಆರೋಗ್ಯನ ಸರಿಯಾಗಿ ನೋಡ್ಕೊಂಡು ಹೋಗಿ, ದೇಶದ ಆರೋಗ್ಯ ಕಾಪಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.